ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೆಮ್ಮು ದೂರ ಮಾಡ್ಕೊಳ್ಳೋಕ್ಕೆ ಹಾಗೆ ಕಫವನ್ನು ಕರಗಿಸ್ಲಿಕ್ಕೆ ಒಂದು ಒಳ್ಳೆ ಮನೆಮದ್ದನ್ನು ತೆಗೆದುಕೊಂಡು ಬಂದಿದ್ದೀನಿ. ಕೇವಲ ಎರಡೇ ಎರಡು ಪದಾರ್ಥಗಳಿಂದ ಈ ಮನೆಮದ್ದನ್ನು ಮಾಡ್ಕೋಬಹುದು. ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಉಪ್ಪನ್ನು ಬಳಸ್ಕೊಂಡು ಈ ಮನೆಮದ್ದನ್ನು ನಾವು ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಶುಂಠಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಎಷ್ಟೇ ಕೆಮ್ಮು ಇದ್ರೂ ಕೂಡ ನಿವಾರಣೆ ಮಾಡುವ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಕೆಮ್ಮು ಇದ್ದರೆ ಶುಂಠಿಯ ರಸವನ್ನು ಸ್ವಲ್ಪ ನಾವು ಹಾಗೆ ರಸವನ್ನು ನುಂಗ್ತಾ ಇದ್ದರೆ ಸಾಕು, ಕೆಮ್ಮನ್ನು ನಾವು ದೂರ ಮಾಡ್ಕೋಬೋದು. ಹಾಗೆ ಕಫವನ್ನು ಕೂಡ ಕರಗಿಸಿ ನೀರು ಮಾಡುವಷ್ಟು ಶಕ್ತಿ ಈ ಶುಂಠಿಯ ರಸದಲ್ಲಿದೆ ಅಂತಲೇ ಹೇಳ್ಬೋದು. ಆರಾಮಾಗಿನೇ ಇರ್ತೀವಿ, ಇದ್ದಕ್ಕಿದ್ದಂತೆ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಉಸಿರಾಟ ತೊಂದರೆನೂ ಕೂಡ ಆಗ್ತಾ ಇರುತ್ತೆ. ಕಫ ಜಾಸ್ತಿ ಆಗಿಬಿಟ್ಟಿರುತ್ತೆ. ಏನೇ ಮಾಡಿದರೂ ಹೋಗ್ತಾ ಇರಲ್ಲ, ಎಷ್ಟೇ ಔಷಧಿ ತೆಗೆದುಕೊಂಡ್ರೂ ಕೂಡ ಹೋಗ್ತಾ ಇರಲ್ಲ ಅಂತ ಅನ್ನೋರು ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ. ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಶುಂಠಿಯ ರಸ. ಈ ಶುಂಠಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿ ಇರೋದರಿಂದ ಇದು ಗಂಟಲು ಇರ್ಬೋದು, ಹಾಗೆ ಉಸಿರಾಟ ನಾಳದಲ್ಲಿ ಕಂಡುಬರುವಂಥ ವಿಷಕಾರಿಯಾಗುವಂಥ ಅಂಶಗಳನ್ನು ಇದು ದೂರ ಮಾಡೋ ಶಕ್ತಿ ಈ ಶುಂಠಿಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಉಸಿರಾಟದ ವ್ಯವಸ್ಥೆಯಲ್ಲಿ ಅಲರ್ಜಿ ಕೂಡ ಕಂಡುಬರುತ್ತೆ. ಆ ಅಲರ್ಜಿಯನ್ನು ಕೂಡ ದೂರ ಮಾಡೋ ಶಕ್ತಿ ಈ ಶುಂಠಿಯಲ್ಲಿದೆ. ಹಾಗೆಯೇ ಈ ಶುಂಠಿ ಅಸ್ತಮಾ ಕಾಯಿಲೆಯನ್ನು ಕೂಡ ದೂರ ಮಾಡುತ್ತೆ. ಹಾಗೆ ಉಸಿರಾಟದಲ್ಲಿ ತುಂಬಾ ತೊಂದರೆ ಆಗ್ತಾ ಇರುತ್ತೆ, ಉಸಿರುಗಟ್ಟದಂಗೆ ಆಗ್ತಾ ಇರುತ್ತೆ. ಆ ಸಮಸ್ಯೆಯನ್ನು ಕೂಡ ದೂರ ಮಾಡೋ ಶಕ್ತಿ ಈ ಶುಂಠಿಯಲ್ಲಿದೆ. ಇದನ್ನು ಯಾರಾದರೂ ಕೂಡ ಮಾಡ್ಬೋದು. ತುಂಬ ಕೆಮ್ಮಿನ ಸಮಸ್ಯೆಯಿಂದ ಒದ್ದಾಡ್ತಾ ಇರೋ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ವೃದ್ಧರಿರ್ಬೋದು, ಯಾರಾದ್ರೂ ಕೂಡ ಇದನ್ನು ನಾವು ಮಾಡ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ನ್ಯಾಚುರಲ್ ಆದಂಥ ಮನೆಮದ್ದಾಗಿದೆ. ಯಾರಾದ್ರೂ ಕೂಡ ಮಾಡ್ಕೊಳ್ಳಿ. ತುಂಬ ಕೆಮ್ಮು ಇದೆ, ಕಫ ಇದೆ, ಕಫ ಕರಗ್ತಾ ಇಲ್ಲ, ಉಸಿರುಗಟ್ಟದಂಗೆ ಆಗ್ತಾ ಇದೆ, ಉಸಿರುಗೂ ಸಿಕ್ಕಂಗೆ ಆಗ್ತಾ ಇದೆ, ಈ ಥರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಯಾರಾದ್ರೂ ಕೂಡ ಇದನ್ನು ಮಾಡಿ ನೋಡಿ. ನಿಮಗೆ ಕ್ಷಣದಲ್ಲಿನೇ ಕೂಡ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿರೋ ಈ ಶುಂಠಿ ರಸವನ್ನು ಹೇಗೆ ಮಾಡ್ಕೊಳ್ಳೋದು, ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಚಿಕ್ಕದಾಗಿರುವಂಥ ಶುಂಠಿಯ ಪೀಸನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇದರ ಸಿಪ್ಪೆಯನ್ನು ಕೂಡ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಹೀಗೆ ತೆಗಿಯೋದ್ರಿಂದ ಈ ಶುಂಠಿಯ ಪೇಸ್ಟನ್ನು ಅಗೀತಾ ನುಂಗೋಕೆ, ಅಂದರೆ ಇದರ ರಸವನ್ನು ನಾವು ನುಂಗೋಕೆ ಈಸಿ ಆಗುತ್ತೆ ಅಂತ ಅದರ ಸಿಪ್ಪೆಯನ್ನೆಲ್ಲ ನಾನು ತೆಗೆದು ಇಟ್ಟಿದ್ದೀನಿ. ಹಾಗೆ ಇದನ್ನೇ ಜಜ್ಜಿಕೊಳ್ತಾ ಇದ್ದೀನಿ. ಹೀಗೆ ಜಜ್ಜಿಕೊಂಡು ಸಣ್ಣಕ್ಕೆ ಆಗೋ ಹಾಗೆ ಜಜ್ಜಿಕೊಂಡು ಬಾಯಲ್ಲಿ ಒಂದು ಸೈಡಲ್ಲಿ ಇಟ್ಕೊಂಡು ಇದರ ಸ್ವಲ್ಪ ರಸವನ್ನು ನುಂಗ್ತಾ ಇದ್ದರೆ ಸಾಕು. ಈ ಕೆಮ್ಮು ಇರ್ಬೋದು, ಈ ಕಫ ಇರ್ಬೋದು, ಹಾಗೆ ಕರಗಿ ನೀರಾಗುತ್ತೆ ಅಂತಲೇ ಹೇಳ್ಬೋದು. ಅಸ್ತಮಾ ಕಾಯಿಲೆ ಇರ್ಬೋದು, ಉಸಿರುಗಟ್ಟೋ ಪ್ರಾಬ್ಲಮ್ ಇರ್ಬೋದು, ಉಸಿರು ಕಟ್ಟದಂಗೆ ಆಗ್ತಾ ಇರುತ್ತೆ. ಆ ಸಮಸ್ಯೆಯೆಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಈ ಶುಂಠಿಯ ಪೇಸ್ಟು ರಾಮಬಾಣ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಸಣ್ಣದಾಗಿ ಜಜ್ಜಿಕೊಂಡು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇದನ್ನೇ ಜಜ್ಜಿಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಹೀಗೆ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಒಂದು ಸೈಡ್ ಬಾಯಲ್ಲಿ ಇಟ್ಕೊಂಡು ಸ್ವಲ್ಪ ರಸನ ನುಂಗ್ತಾ ಬಂದರೆ ಸಾಕು. ನಮಗೆ ಕೆಮ್ಮು ಇರ್ಬೋದು, ಎಷ್ಟೇ ವರ್ಷಗಳಿಂದ ಕಾಡ್ತಾ ಇರೋ ಕೆಮ್ಮನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆ ಅಸ್ತಮಾ ಕಾಯಿಲೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಹಾಗೆಯೇ ನಾವು ಕಫವನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಕಫ ಕರಗಿ ನೀರಾಗುವ ಕೆಲಸವನ್ನು ಈ ಶುಂಠಿಯ ಪೇಸ್ಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಶುಂಠಿಯ ರಸ ತುಂಬಾ ಪವರ್ಫುಲ್. ಯಾವುದೇ ರೀತಿ ₹1 ಕೂಡ ಖರ್ಚಿಲ್ದೇನೆ ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಶುಂಠಿಯನ್ನು ನಾವು ಬಳಸಿಕೊಂಡು ಕೆಮ್ಮು ದೂರ ಮಾಡ್ಕೋಬೋದು. ಹಾಗೆ ಕಫವನ್ನು ನಾವು ದೂರ ಮಾಡ್ಕೋಬೋದು. ಅಸ್ತಮಾವನ್ನು ಕೂಡ ನಾವು ದೂರ ಮಾಡ್ಕೋಬೋದು. ದಿನಕ್ಕೆ ತಪ್ಪದೆ 2 ಸರಿ 3 ಸರಿ ಈ ಥರ ನಾವು ಪೇಸ್ಟ್ ಮಾಡಿಕೊಂಡು ಬಾಯಲ್ಲಿ ಒಂದು ಸೈಡ್ ಇಟ್ಕೊಂಡು ಅದರ ರಸವನ್ನು ಸ್ವಲ್ಪ ನುಂಗ್ತಾ ಬಂದರೆ ಸಾಕು, ಕೆಮ್ಮನ್ನು ದೂರ ಮಾಡ್ಕೋಬೋದು. ಹಾಗೆ ಕಫ ಇರ್ಬೋದು, ಅಸ್ತಮಾ ಕಾಯಿಲೆಯನ್ನು ಕೂಡ ನಾವು ದೂರ ಮಾಡ್ಕೊಳ್ಳುವ ಪವರ್ಫುಲ್ ರೆಮಿಡಿ. ಈಸಿಯಾಗಿದೆ. ಕೇವಲ 2 ಪದಾರ್ಥಗಳನ್ನ ಬಳಸಿಕೊಂಡು ಹಾಗೆ ಜಜ್ಜಿಕೊಂಡು ಒಂದು ಸೈಡ್ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಇಷ್ಟೊಂದು ಪರಿಣಾಮಕಾರಿಯಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಶುಂಠಿಯ ರಸ ಕೆಮ್ಮು ಜಾಸ್ತಿ ಮಾಡುವಂಥ ಬ್ಯಾಕ್ಟೀರಿಯಾಗಳನ್ನು ನಮ್ಮ ಶ್ವಾಸಕೋಶದಲ್ಲಿ ಹೆಚ್ಚು ಬೆಳವಣಿಗೆ ಆಗದಂತೆ ತಡೆದು ನಮ್ಮ ಕೆಮ್ಮನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ನಮ್ಮ ಕಫವನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಶುಂಠಿಯ ರಸ. Thanks for watching. Don't forget like, share, comment and subscribe friends.